ಲೆನ್ಸ್ ಹೋಗುತ್ತೆ. ಯಾವ್ದು ಗುರು ಇಷ್ಟೇ ನಾವು ಹುಡುಕಿ ರವಿಲ್ಲ ಕರ್ಕೊಂಬಂದಿದ್ದಾನೆ. ಸೊ ಇದೇ ವ್ಯೂ ಪಾಯಿಂಟು. ಹೇ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ ಫಾರ್ ಎವ್ರಿವನ್. 5 o'clock ಬಂದು ಕಾರ್ನಲ್ಲಿ ಪಾರ್ಕ್ ಮಾಡಿ ಮೋಸ್ಟ್ ಒಂದು 50 minutes ಮಲಗಿದ್ವಿ ಅಷ್ಟೇ. ಈಗ ರೂಮ್ಸ್ ಹುಡುಕ್ತಿದ್ದೀವಿ. ಕ್ಲೈಮೇಟ್ ಅಂತೂ ಚಿಂದಿಯಾಗಿದೆ. ಬರುವಾಗ ಲಾಸ್ಟ್ ಒಂದು 45 to 50 kilometers ಡಿಸ್ಲಿಂಗ್ ಆಯಿತು, ಆಮೇಲೆ ಫಾಗ್ ಬಂತು, ಅಲ್ಲಲ್ಲಿ ರೈನ್ ಆಯಿತು. ಸೊ ಅದೇ ಥರ ಇರುತ್ತೆ ಅಂದ್ಕೊಂಡೆ, ಬಟ್ ತುಂಬ ಅಂದರೆ ತುಂಬ ಚಿಲ್ಲಿಗಿದೆ. ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ನೈಟ್ ಡ್ರೈವ್ ಮಾಡಿದಂತೂ ನಿಜವಾಗ್ಲೂ ಲೈಫಲ್ಲಿ ಯಾವತ್ತೂ ಓಡಿಸಿಲ್ಲ ಘಾಟ್ ಸೆಕ್ಷನ್ ಕಾರ್ನ. ಚೆನ್ನಾಗಿದೆ, ಒಂದು ಚಿಲ್ಲಾಗಿ ಕೂಲಾಗಿ ನೋಡಿ. ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇವರಿಬ್ಬರು ಹುಡ್ಕಕ್ಕೆ ಹೋಗ್ತಿದ್ದಾರೆ. ಆ್ಯಕ್ಚುಲಾಗಿ ಮುನ್ನಾರ್ಗೆ ಬರೋ ಪ್ಲ್ಯಾನ್ ಇತ್ತು, ಬಟ್ ಬೈಕಲ್ಲಿ ನಮ್ಮ ಎತ್ಲಾಂಡಿಸ್ ಜೊತೆ ಬರೋಣ ಅಂತಿದ್ದಿದ್ದು. ಹಂಗೆ ಮಾಡಿ ಬಟ್ ಎಲ್ಲ ಎಕ್ಸ್ಪೀರಿಯನ್ಸೇ ನೋಡಿ. ಅಫಿಷಿಯಲಿ ವಿ ಆರ್ ಅಟ್ ಮುನ್ನಾರ್. ಐ ಥಿಂಕ್ ಬರೋದರಲ್ಲಿ ತುಂಬ ಕಡೆ ಫಾಲ್ಸ್ ಹೋಯ್ತು, ಸೇಮ್ ಇದೇ ಕೈಂಡ್ ಆಫ್ ಬ್ರಿಡ್ಜಸ್ ಹೋಯ್ತು. ಮೇ ಬಿ ಅದರದ್ದೇ ವಾಟರ್ ಅನಿಸುತ್ತೆ. ಆ ಸೈಡಿಂದ ಒಂದು ಜಾಯಿನ್ ಆಗಿ ವರ್ತು ಗುರು. ನಾನು ಹೆವಿ ಮಳೆ ಅದು ಇದು ಏನೋ ಅಂದ್ಕೊಂಡಿದ್ದೆ, ಪರವಾಗಿಲ್ಲ. ಹೆವಿ ಅಂದರೆ ಹೆವಿ ಚಿಲ್ಲಾಗಿದೆ ಗುರು. ಯಾವತ್ತಿಷ್ಟು ಓಡಿಸೇ ಇಲ್ಲ ಗುರು. ಐ ಥಿಂಕ್ ಇದೆ ಬಸ್ ಸ್ಟ್ಯಾಂಡ್ ಅನಿಸುತ್ತೆ. ಸೆಕೆಂಡ್ ಫುಲ್ ಟ್ಯಾಂಕ್ ಮಾಡಿಸ್ತೀವಿ. ಯಾವ ಬಿಡಿ ಮಾಟುಪಟ್ಟಿ ಡ್ಯಾಮ್ ಲೊಕೇಶನ್ ಫೋಟೋ ಮಾಟು Agastya, can you please go and check? ನೋಡಿ ಫ್ರೆಂಡ್ಸ್, ನೈಟ್ ಆದರೆ ನಾನು ಓಡಿಸ್ಕೊಬೇಕು, ಬೆಳಗ್ಗೆ ಆದರೆ ಮತ್ತೆ ಕೊಡೋದೇ ಇಲ್ಲ ಫ್ರೆಂಡ್ಸ್. ಆಯುರ್ವೇದ ಸ್ವಲ್ಪ ಇನ್ನೊಂದಿಗೆ ಚಿಕ್ಕಮಂಗ್ಳೂರು ಪೈನ ಗಜ್ಜಿಲ್ಲ ಅವಾಗೆಲ್ಲ ಮೂನಾರು ತೋರಿಸಿ ಪಾಂಬೂರು ಪೈನ ನೈಟೆಲ್ಲ వచ్చి ಸಂಬೋದು ಏನು ಸಿಸಿಯ ನೈಟ್ ಫುಲ್ ಕೈಯೆಲ್ಲ ಫುಲ್ ರಬ್ಬಾಗೋಯ್ತಾ. fractured bone. Is it? Yes. I will report and block it, bro. Adam bro, parang bro, nature डाले. ಯಾವ್ದು ಗುರು ಇಷ್ಟೇ ನಾವು ಹುಡುಕಿ ಅಲ್ಬೋ ನಮ್ಮ ತುಂಬ ಸಲ ರಿವರ್ಸ್. ಇದೆ ಐ ಮಿಸ್ ಮೈ ಕಕಾಸಿ. ಗೇರು ಸ್ಕ್ಲೆಚ್ಚು ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆ ಹಾಡಿದೆ ಕಂಪೇರ್ಡ್ ಟು ಮೈ ಕಕಾಶಿ. ಹೆಂಗೆ ವೈಫ್ ಕೆಲಸ ಅಲ್ಲ ನಾನು ಟೂಡಿ ಅಂದರೆ ಗೊತ್ತಲ್ಲ ನಿಮಗೆ. ಗಂಟೆ 8:05 ಆಯಿತು. ಹಂಗೂ ಹಿಂಗೂ ಹುಡುಕಿ ಕೊನೆಗೆ ಯಾವುದೋ ಒಂದು ಕಿತ್ತೋಗಿರೋವಿಲ್ಲ ಕರ್ಕೊಂಬಂದಿದ್ದಾನೆ. ಕಾಸ್ಟ್ 3750. ಸೊ ಇದೇ ಹಾಲ್. ಇಲ್ಲೂ ಒಂದು ವಾಶ್ರೂಮ್ ಇದೆ.
ಇಲ್ಲಿ ಕಿಚನ್ ಇದೆ, ಬೇಯಿಸೋರು ಯಾರೂ ಇಲ್ಲ. ಇಲ್ಲೊಂದು ದೊಡ್ಡ ರೂಮ್ ಇದೆ, 2 ಬೆಡ್ ಕೊಟ್ಟವ್ರು 4 ಜನಕ್ಕೆ ಹೆಂಗೆ ಸಾಲುತ್ತೆ ಗೊತ್ತಿಲ್ಲ. ಇದು ನಮ್ಮ ಅಣ್ಣಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದು ಬಾಲ್ಕನಿ ವ್ಯೂ. ಆ ಟೈಮ್ 9:05 ಆಯಿತು. ನಂದು ಸ್ನಾನ ಮುಗಿಸಿ ಫ್ರೆಶ್ ಆಗಿದ್ದೀನಿ. ಪಾಪ ನೈಟೆಲ್ಲ ನನ್ನ ಜೊತೆ ಎದ್ದಿದ್ದು ಮಲಗಿದ್ದಾರೆ. ಇವರಿಬ್ರೇನೋ ಹೊಡೆದಾಡ್ತಿದ್ದಾರೆ. ಗಾಡಿ ಓಡಿಸೋರಿಗೆ ಗಾಡಿ ಕಾಣಿಸ್ಬೇಕು, ನಿಮಗೆ ಕಾಣಿಸ್ಬೇಕು. ನೆನ್ನೆ ಆಫ್ಟರ್ನೂನ್ 4 ಇಡ್ಲಿ ತಿಂದಿದ್ದಷ್ಟೇ, ನೈಟ್ ಡಿನ್ನರ್ ಇಲ್ಲ ಏನಿಲ್ಲ. ಮದ್ದೂರ ಹತ್ರ 2 ಮೀನು ತಿಂದ್ವಿ. ಅದು ಬಿಟ್ಬಿಟ್ರೆ ಇವಾಗ ಅದು ಹೋಟ್ಲಿಗೆ ಹೋಗ್ತಾ ಇದ್ದೀನಿ ನಾಷ್ಟ ಮಾಡೋಕ್ಕೆ. ಟೈಮ್ 10:50. So we are off to Ripple Waterfalls, right bro? Onal. Some messages. Okay brother, you carry on. Oh my god. ಇದೇ ರಿಪ್ಪಲ್ ವಾಟರ್ ಫಾಲ್ಸ್. ಐ ಥಿಂಕ್ ಕೆಳಗಡೆ ಬಿಡ್ತಾ ಇದ್ದಾರೆ. ವಿಲ್ ಸಿ. ಓಡ್ ಓಡ್ ಬೇಗ ನಿಲ್ಲು, ಹೋಗ್. ಬನ್ನಿ ಅದು ಜಿಪ್ ಲೈನ್ ಅವ್ರು ಹೋಗ್ತಿದ್ದಾರೆ. ಜೋಡಿಯಾ ಪೋರಾಂಗ ಬ್ರೋ. ಸೊ ಇಲ್ಲೊಂದು ಚೆಕ್ ಪಾಯಿಂಟ್ ಇದೆ, ಇಲ್ಲೊಂದು. ನೋಡಿ ಫ್ರೆಂಡ್ಸ್, ಇದೇ ರಿಪ್ಪಲ್ ವಾಟರ್ ಫಾಲ್ಸ್. ಟಿಕೆಟ್ 25 rupees. ಎದು ಬ್ರೋ? ಐ ಥಿಂಕ್ ಫುಲ್ಲು ಕೆಳಗಡೆ ಹೋಗ್ಬೇಕು ಅನಿಸುತ್ತೆ, ಆವಾಗಲೇ ಪ್ರಾಪರ್ ವ್ಯೂ ಸಿಗೋದು. ವಾವ್. ರೈಟ್ ನೆಕ್ಸ್ಟ್ ನೆಕ್ಸ್ಟ್ ಡ್ಯಾಮ್ ಅಲ್ಲ, ಅಲ್ಲ
ನಿಮ್ಮ ಆಂಜನೇಯ ಫೇಸ್ ರೆಡಿ ಶಿಷ್ಯ ರೆಡಿ ಫೋಟೋ ಬೇಡ ನಾವು ಕುಣಿಯಾಗ್ರದಲ್ಲಿ ಹೋಗ್ತೀವಿ ತಗೊಂಡು 50 ರೂಪಾಯಿ ಕೊಟ್ಟರೆ ಕೊಡ್ತಾರೆ. 50 ರೂಪಾಯಿ 20 ರೂಪಾಯಿ ಸಿಗುತ್ತೆ. ಭಯ ಆಗ್ತಿದೆಯಾ ಬ್ರೋ? ನಿಲ್ಸು ಸೈಡಲ್ಲಿ ಇಡೀ ಕಬ್ನ ಇಡೀ ಅಲ್ಲಿ ನೋಡಿ ಕೈ ಕಾಲ ನಡುಗ್ತೈತೆ ಹಂಗೆ ನನಗೆ ಭಯದಲ್ಲಿ ನಡುಗ್ತಿದೆ ಅಂದೆ ಬ್ರೋ. ಹಾರ್ಮೋನಿ ಹೆಚ್ಚು ಇಲ್ಲ ಬ್ರೋ. ವೈಫ್ ಭಯಮಾಗದ ಮಚ್ಚ ಅವ್ರ ಸರ್ಕು ಹಂಗೆ ಭಯ ಆಗ್ತಿದ್ಯಾ? ಸರ್ಕು ಹಂಗೆ ಕಡೆಗೆ వచ్చిಲ್ಲ ನಿಂದ ಹಿಡಿಬೇಡ. ಅಯ್ಯೋ ಐಫೋನ್ ಜಸ್ಟ್ ನೋಡಿ ಜಿಪ್ ಲೈನ್ ಐತೆ, ಸ್ಕೈಚರ್ ಐತೆ, ಝೂಮ್ ಬೈಕ್ ಐತೆ, ಎಲ್ಲ ದೊಡ್ಡ ಕಿಲೋಮೀಟರ್ ಇಲ್ಲೇನು ನಡ್ಕೊಂಡು ಬ್ರೋ. ಗೊತ್ತಾ ಮೇಂದು ಇಷ್ಟೇ ಗುರು ವ್ಯೂ ಪಾಯಿಂಟ್. ಅವ್ರು ನಿಂತ್ಕೊಂಡಂಗೆ ನಿಂತ್ಕೊಂಡು ನೋಡ್ಬಿಟ್ಟು ಹೋಗೋಣ ನೋಡಿ. ಆಯ್ತು ಆತ ಸೈಡಿಗೆ ಅದು ಬಾಯ್ಸ್ ಜೊತೆ ಹೋದ್ರೆ ಅದು It's all matter of driving. ಇಲ್ಲೇ ವೈಟ್ ಸ್ಟಿಲ್ ಹಿಂದೆ ಬಂದ ಅವರೇ ಕೇಳ್ರ ವ್ಯೂ ಪಾಯಿಂಟಿಂಗ್ ಹೋತಮ್ಮ ಹೇಳ್ದೆ ತಾನು ನಾನು. ಆ್ಯಕ್ಚುಲಿ ಮಳೆ ಹೆವಿಯಾಗಿ ಆಗ್ತಿದೆ. ನಿಜ ಏನಪ್ಪ ಅಂದರೆ ಇದೇ ಪೋತ ಮೈನ್ ಏನದು ಆ ವ್ಯೂ ಪಾಯಿಂಟು. ಇದು ಗೊತ್ತಿಲ್ದಂಗೆ ಈ ರೋಡಲ್ಲಿ 2 ಕಿಲೋಮೀಟ್ರ್ ಹೋಗಿ ಮತ್ತೆ ರಿವರ್ಸ್ ಬಂದು. ಸೊ ಏನು ಕಾಣಿಸ್ತಿಲ್ಲ, ಏನು ಕಾಣಿಸ್ತಿದೆ. ಸೊ ಇದೇ ಆ ವ್ಯೂ ಪಾಯಿಂಟು. ವಾವ್. ಅದೇ ಲೈನಲ್ಲಿ ರೀ ಒನ್ನ ಇಲ್ಲ ಬ್ರೋ. ಸೊ ವ್ಯೂ ಪಾಯಿಂಟ್ ನೋಡ್ಕೊಳ್ಳಿ, ಚಿಂದಿಯಾಗಿದೆ ಮಾತ್ರ. ಇದೇ ನಮ್ಮ கூட சொன்னேன்டா உனக்கு இதெல்லாம் வேணான்னு. இப்பெல்லாம் அவன் நினச்சி கூட பார்க்கலண்ணா. ஏதோ ஒரு அவசரத்தில் நடந்துச்சுண்ணா. லைஃப்பை தொலைச்சிட்டியாடா. நானா இப்பெல்லாம் சொல்லாதண்ணா. உன என்ன சொல்கிறது?
ಬೆಳಗ್ಗೆ ನೋಡಿದ್ನಲ್ಲ. ಗೊತ್ತಿಲ್ಲ. ಹಾಂ ನೋಡ್ರು ಮುನ್ನಾರು ಮಸ್ತ್ ಗುರು. ಸಿಮ್ರಾನ್ ಕವಿತೆ ಬೆಳಿಗ್ಗೆ ಎದ್ದಾಗಿಂದ ಫಸ್ಟ್ ನೋಡಿದ್ದು ರಿಪಲ್ ಫಾಲ್ಸ್. ಅದಾದಮೇಲೆ ಪೋತೆ ಮಂಡು ವ್ಯೂ ಪಾಯಿಂಟ್ಗೆ ಹೋದ್ವಿ, ಅಲ್ಲೇನೂ ಇಲ್ಲ. ಅದಾದಮೇಲೆ ಸರಿ ಅಂತ ಹ್ಯಾಂಗಿಂಗ್ ಬ್ರಿಡ್ಜ್ ಇಟ್ಕೊಂಡು ಹೋದ್ವಿ, ಅಂಥದ್ದೊಂದು ಬ್ರಿಡ್ಜೇ ಇಲ್ಲ. ಆದಮೇಲೆ 4th ಪ್ಲೇಸ್ ಇದಕ್ಕೆ ಬಂದಿದ್ದೀವಿ, ಹೆಸರು ಮಧುಪೆಟ್ಟಿ ಡ್ಯಾಮ್ ಅಂತ. ಸೊ ಕರೆಂಟ್ಲಿ ನಾನು ಡ್ಯಾಮ್ ಮೇಲೆ ನಡೀತಿದ್ದೀನಿ. 2 ಬಸ್ಸಿಂದ ಜಾಮ್ ಆಗಿ ಆಲ್ಮೋಸ್ಟ್ 20-30 ಗಾಡಿಗಳು ಹಂಗೆ ನಿಂತಿದ್ದಾವೆ. ಸೊ ಇದೇ ಮಧುಪಟ್ಟಿ, ಬಟ್ ಮಲಯಾಳದಲ್ಲಿ ಮಟ್ಟುಪಟ್ಟಿ ಅಂತಾರೆ. ಆ್ಯಕ್ಚುಲಿ ಜಸ್ಟ್ ಡ್ಯಾಮ್ ಅಂತಾರೆ, ನನ್ನ ಪ್ರಕಾರ ಇದು ಕೆರೆನೇ. ಈ ಥರ ಒಂದು ಬ್ರಿಡ್ಜ್ ಕಟ್ಬಿಟ್ಟು ಡ್ಯಾಮ್ ಅಂತ ಯಾಮಾರಿಸ್ತಿದ್ದಾರೆ. ಸೊ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಸೊ ಓವರ್ ಆಲ್ ವ್ಯೂ ಇದು ಕೆರೆನೇ. ಸೊ ನಿಮ್ಗೆ ಇಲ್ಲಿ ಹೋದರೆ ಎಂಟ್ರಿ ಪಾಯಿಂಟ್ ಬರುತ್ತೆ, ಸನ್ ವ್ಯಾಲ್ಯೂ ಬೋಟಿಂಗ್ ಪಾಯಿಂಟ್ ಅನಿಸುತ್ತೆ. ಸೊ ಅಲ್ಲೋದ್ರೆ ನಿಮಗೆ ಇಲ್ಲಿ ಬೋಟಿಂಗ್ ಕಾಣಿಸ್ತಿದೆಯಲ್ಲ, ಅದೆಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಸೊ ಇದನ್ನ ದಾಟಿ ನಾವು ಹೋದ್ವಿ, ನಮ್ಮ ಕಾರ್ ಕರೆಕ್ಟಾಗಿ ಅಲ್ಲಿ ನಿಂತ್ಕೊಂಡಿದೆ. ಸೊ ಇಲ್ಲಿ 2 ಬಸ್ ಮುಖಾಮುಖಿಯಾಗಿರೋದ್ರಿಂದ ಫುಲ್ ಜಾಮ್ ಆಗಿದೆ. ಸೀರಿಯಸ್ಲಿ ಗುರು, ಲೈಫಲ್ಲಿ ಇದುವರೆಗೂ ನಾನು ಹೋಗಿರೋದು ಹಿಲ್ ಸ್ಟೇಷನ್ ಅಂದರೆ ಚಿಕ್ಕಮಗಳೂರು ಒಂದೇ. ಬಟ್ ಅಲ್ಲಿ ಡಿಸ್ಲಿಂಗು, ಮಳೆ, ಹನಿ ಬೀಳೋದು, ಮಂಜು ಎಲ್ಲ ಇತ್ತು. ಬಟ್ ಇಷ್ಟೊಂದು ಚಿಲ್ನೆಸ್ಸು ಬಂದು ರೀಚ್ ಆಯಿತು ಮಾರ್ನಿಂಗ್ 5. ಅವಾಗಿಂದ ಇವಾಗವರೆಗೂ ಒಂದೇ ವೆದರ್. ಸೊ ಇದೀಗ ನೀವು ನೋಡ್ತಾ ಇದ್ದೀರಾ, 2 ಬಸ್ಸುಗಳು ಇರೋ ಇಷ್ಟೇ ಜಾಗ. ಒಬ್ಬ ಹಿಂಗೆ ಹೋದ, ಒಬ್ಬ ಬರ್ತಾವನೆ, ಅವರಿಂದ ಸಿಕ್ಕಾಕ್ಕೊಂಡು ಆಲ್ಮೋಸ್ಟ್ ಫುಲ್ಲು ಜಾಮು. ಸೊ ಲೈನ್ ಅಲ್ಲೋರ್ಗೂ ನಿಂತಿದೆ. ಕೊಟ್ಟಿ ಚಬಟ ಎತ್ತಿ ಪಾಕ ಉಸಿರ. ಸೊ ಬೆಳಗ್ಗೆಯಿಂದ 4 ಪ್ಲೇಸ್ ಪ್ಲ್ಯಾನ್ ಮಾಡಿದ್ವಿ. 4ರಲ್ಲಿ 3 ಫ್ಲಾಪು. ಸೊ 4ರಲ್ಲಿ 3 ಫ್ಲಾಪು. ಇದು ಏನೋ ಅನ್ಕೊಂಬಂದ್ರಿ, ಡ್ಯಾಮ್ ಇಲ್ಲ, ಏನಿಲ್ಲ. ಫೈನ್. ಸೊ ಇಲ್ಲಿಂದ ಮತ್ತೆ ಅಲ್ಲೊಂದು ನ್ಯಾಷನಲ್ ಪಾರ್ಕ್ ಅಂತಿದೆ, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನೋಡೋಣ. 2 ಬಸ್ಸೇ ನಾನು ಹೇಳಿದ್ದು, ಇದು ಹಿಂಗೆ ಬರ್ತಿದೆ, ಅದು ಹಂಗೆ ಬರ್ತಿದೆ. ಸೊ ಇದರಿಂದ ಆಗಿರೋ ಟ್ರಾಫಿಕ್ಗೆ ಈ ಸೈಡ್ ಒಂದು 30 ಕಾರ್ಗಳು ನಿಂತಿದ್ದಾವೆ, ಈ ಸೈಡ್ ಒಂದು ನಿಂತ್ಕೊಂಡಿದ್ದಾವೆ ಒಂದು ಅರ್ಧ ಕಿಲೋಮೀಟ್ರು. ನಿನ್ಗಾಗಿ ಹೇಳುವೆ ಕಥೆ ನೂರನ್ನು, ನಾನಿಂದು ನಗಿಸುವೆ ನಿನ್ನನ್ನು. ഇരുളല്ലു കാണുವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಕೈಯನು. ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲೇ ದಾಟಿ ನಲಿವೆ. ಹೇ ಗಾಯ್ಸ್, ನೋಡ್ರಿ ಅಲ್ಲಿ ವ್ಯೂನ, ಕ್ರೌಡ್ ನೋಡ್ರಿ ಹೇಗೆ ಮೂವ್ ಆಗ್ತಿದೆ, ಚಾನ್ಸೇ ಇಲ್ಲ ನೋಡಿ ಅಲ್ಲಂತೂ. ಹೊಸ ಭಾಷೆಯಿದು ರಸಕಾವ್ಯವಿದು. ಚಿಕ್ಕಮಗಳೂರಲ್ಲಿ 2021 ಹೋದಾಗ ಮುಳ್ಳಯ್ಯನಗಿರಿ ಅಂತ ಇದ್ದ ನೋಡಿದೆ, ಬಟ್ ಗ್ರೀನರಿ ಅಂತ ಕಾಣಿಸ್ತಿಲ್ಲ, ಫುಲ್ಲು ಮಂಜು ತುಂಬಿತ್ತು. ಬಟ್ ಈ ಟೀ ಎಸ್ಟೇಟ್ಗೂ, ಆ ಕ್ಲೌಡ್ಗೂ, ಮೌಂಟೇನ್ಸ್ಗೂ ಹೆವನ್ ಕಂಡ್ರಿ, ಕಾರ್ಡ್ಸ್ ಓನ್ ಕಂಡ್ರಿ ಅಂತ ಸುಮ್ಮನೆ ಹೇಳ್ತಾರೆ.